ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 16 ಆಗಸ್ಟ್ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:40, ಚಂದ್ರೋದಯ ಮಧ್ಯಾಹ್ನ 3:49, ಚಂದ್ರಾಸ್ತ ರಾತ್ರಿ 3:21 ಆಗಸ್ಟ್ 17. ಇಂದಿನ ತಿಥಿ ದ್ವಾದಶಿ, ಮಾರನೆಯ ದಿನ ಬೆಳಗಿನ ಜಾವ 5:16 ಆಗಸ್ಟ್ 17 ರವರೆಗೆ, ನಂತರ ತ್ರಯೋದಶಿ. ಯೋಗ ವಿಷ್ಕಂಭ ಮಧ್ಯಾಹ್ನ 1:12 ನಂತರ ಪ್ರೀತಿ. ನಕ್ಷತ್ರ ಮೂಲ ಬೆಳಗ್ಗೆ 10:11 ರವರೆಗೆ, ನಂತರ ಪೂರ್ವಾಷಾಢ. ಕರ್ಣ ವಿಷ್ಟಿ ಬೆಳಗ್ಗೆ 9:39, ಭವ ರಾತ್ರಿ 8:58 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:59 ರಿಂದ 12:49, ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:08, ಸಂಧ್ಯಾಕಾಲ ಸಂಜೆ 6:40 ರಿಂದ 7:49, ಅಮೃತಕಾಲ ಬೆಳಗ್ಗೆ 6:22 ರಿಂದ 7:57 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:50 ರಿಂದ 12:24, ಯಮಗಂಡ ಕಾಲ ಮಧ್ಯಾಹ್ನ 3:32 ರಿಂದ 5:06 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 11:08 ರಿಂದ 12:44, ನಂತರ ರಾತ್ರಿ 9:58 ರಿಂದ 11:30, ದುರ್ಮುಹೂರ್ತ ಬೆಳಗ್ಗೆ 8:38 ರಿಂದ 9:28, ನಂತರ ಮಧ್ಯಾಹ್ನ 12:49 ರಿಂದ 1:39 ರವರೆಗೆ. ಬೆಳಗ್ಗೆ 10:11 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ಇಂದು ನೀವು ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ನಿಮ್ಮ ಕೆಲಸದಲ್ಲೇ ಮುಳುಗಿರುವ ಬದಲು ನಿಮ್ಮ ಕುಟುಂಬದವರಿಗೆ ಸಮಯ ಕೊಡಿ. ಈ ದಿನ ಅದ್ಭುತವಾದ ಊಟ ಸವಿಯುವಿರಿ. ಬಹಳ ದಿನಗಳ ಬಳಿಕ ನಿಮ್ಮ ಸಂಬಂಧಿಕರಿಗೆ ಕರೆ ಮಾಡಿ ಮಾತನಾಡುವಿರಿ. ವೃಷಭ ರಾಶಿ, ನಕಾರಾತ್ಮಕ ಚಿಂತನೆಗಳು ನಿಮ್ಮನ್ನು ಬಾಧಿಸಬಹುದು. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ನೀವು ಪ್ರಯಾಣ ಮಾಡಬೇಕೆಂದು ಬಯಸಿದರೂ ಅಷ್ಟು ಫಲಪ್ರದಾಯಕವಿರುವುದಿಲ್ಲ. ನೆರೆಹೊರೆಯವರ ವಿಷಯದಲ್ಲಿ ಅಸಮಾಧಾನವಾಗುವುದು. ನಿಮ್ಮಲ್ಲಿರುವ ಕೀಳಿರಿಮೆ ತಡೆಯಿರಿ. ಮಿಥುನ ರಾಶಿ, ಇಂದು ನೀವು ಪ್ರಯಾಣ ಮಾಡುವ ಮತ್ತು ಹಣ ಖರ್ಚು ಮಾಡುವ ಮನಸ್ಥಿತಿಯಲ್ಲಿರುತ್ತೀರಾ. ವಿದೇಶ ಪ್ರವಾಸದ ಯೋಜನೆ ಮಾಡಬಹುದು. ಒಂದು ಸಣ್ಣ ಪ್ರಮಾಣ ಪ್ರಯಾಣವನ್ನು ಯೋಚಿಸಿ ಕುಟುಂಬದವರೊಂದಿಗೆ ಹೊರಟು ಪೂರ್ಣವಾಗಿ ಸಂತೋಷವನ್ನು ಅನುಭವಿಸುವಿರಿ. ಕಟಕ ರಾಶಿ, ಹೊಸ ಉದ್ಯೋಗವನ್ನು ಹುಡುಕುವ ಮನಸ್ಸಾಗುವುದು. ನಿಮಗೆ ನಿಮ್ಮ ಹಿರಿಯ ಒಡಹುಟ್ಟಿದವರಿಂದ ಮತ್ತು ಒಳ್ಳೆಯ ಸಹಾಯಹಸ್ತ ದೊರೆಯುವುದು. ನೀವು ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡಲು ಯೋಜಿಸಬಹುದು. ಸಿಂಹ ರಾಶಿ, ಮಾನಸಿಕವಾಗಿ ದುರ್ಬಲರಾಗಿರುತ್ತೀರಿ, ಹಾಗಾಗಿ ನೋವಿಗೀಡಾಗಬಹುದಾದ ಸಂದರ್ಭಗಳಿಂದ ದೂರವಿರಿ. ನೀವು ಏಕಕಾಲದಲ್ಲೇ ಹಲವಾರು ಕಾರ್ಯಗಳನ್ನು ಮಾಡಬೇಕಾಗಬಹುದು. ನಿಮ್ಮ ಈ ಪರಿಶ್ರಮವೇ ನಿಮಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶ ನೀಡಲಿದೆ. ಇಂದು ನಿಮ್ಮ ತಂದೆಯ ಸಹಕಾರ ಸಿಗುವುದು. ಕನ್ಯಾ ರಾಶಿ, ಇಂದು ನೀವು ಅನೇಕ ಜನರನ್ನು ಭೇಟಿಯಾಗುತ್ತೀರಿ, ಇದು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ. ನಿಮ್ಮ ಅಧಿಕಾರಿಗಳ ವಿಷಯದಲ್ಲಿ ಎಚ್ಚರವಿರಲಿ. ನೀವು ತುಂಬಾ ಹೊಸ ವಿಷಯಗಳನ್ನು ಕಲಿಯುವಿರಿ. ನಿಮ್ಮ ತಪ್ಪುಗಳನ್ನು ಗುರುತಿಸಲು ನಿಮಗೆ ಸಾಧ್ಯವಾಗಬಹುದು. ತುಲಾ ರಾಶಿ, ನಿರುದ್ಯೋಗಿಗಳಿಗೆ ಕೆಲಸಕ್ಕೆ ಕರೆ ಬರುವ ಸಾಧ್ಯತೆ ಇದೆ. ಯಾರನ್ನೂ ಕುರುಡಾಗಿ ನಂಬಬೇಡಿ. ಇಂದು ಎಚ್ಚರಿಕೆಯಿಂದ ಮಾತನಾಡಿ, ಇಲ್ಲದಿದ್ದಲ್ಲಿ ನಿಮ್ಮ ಮಾತುಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ತಪ್ಪು ತಿಳಿವಳಿಕೆ ಬರಬಹುದು.
ವೃಶ್ಚಿಕ ರಾಶಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಯ ಮಂದವಾಗಿರುವುದರಿಂದ ತಿನ್ನುವುದರ ಬಗ್ಗೆ ಜಾಗರೂಕರಾಗಿರಿ. ವ್ಯವಹಾರದಲ್ಲಿರುವ ಜನ ನಿಮಗೆ ಮೋಸ ಮಾಡಲು ಪ್ರಯತ್ನಿಸಬಹುದು. ನೀವು ಪಾಲುದಾರಿಕೆಯಲ್ಲಿ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ ಇಂದು ಎಚ್ಚರಿಕೆಯಿಂದ ಇರಿ. ಧನು ರಾಶಿ. ಸಂತೋಷಕರ ವಿಷಯಗಳೊಂದಿಗೆ ಈ ದಿನ ಪ್ರಾರಂಭವಾಗುವುದು. ನಿಮ್ಮ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ. ಎಲ್ಲಾ ಕೆಲಸಗಳು ಸಲೀಸಾಗಿ ನೆರವೇರುವುದು. ನಿಮ್ಮ ಹಿತಶತ್ರುಗಳನ್ನು ತೊಡೆದು ಹಾಕುವಿರಿ. ಇಂದು ಯಾವುದಾದರೂ ಸಮಾರಂಭದಲ್ಲಿ ಭಾಗವಹಿಸಬಹುದು. ಮಕರ ರಾಶಿ. ನಿರಾಶಾದಾಯಕ ಮನೋಭಾವ ನಿಮ್ಮ ಅವಕಾಶ ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವುದರಿಂದ ಅದನ್ನು ತಡೆಯಿರಿ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗಬಹುದು. ಬೇರೆಯವರ ಕೆಲಸಗಳಿಗೆ ಹೆಚ್ಚು ಮಾನ್ಯತೆ ನೀಡಬೇಡಿ. ಮಕ್ಕಳ ಕುರಿತಾಗಿ ಇದ್ದ ಸಮಸ್ಯೆ ನಿವಾರಣೆಯಾಗಿ ನೆಮ್ಮದಿಯಾಗುವುದು. ಕುಂಭ ರಾಶಿ. ಇಂದು ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಲಾಭವಾಗಬಹುದು. ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತದೆ. ಜನ ನಿಮ್ಮ ಸಲಹೆ ಪಡೆಯಲು ಇಚ್ಛಿಸುವರು. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷಕರ ವಾತಾವರಣವಿರುವುದು. ಮೀನ ರಾಶಿ. ಈ ದಿನ ಕೆಲಸವನ್ನು ಪ್ರಾರಂಭಿಸಲು ಉತ್ಸುಕರಾಗಿರುತ್ತೀರಿ. ಪ್ರೀತಿ ಮತ್ತು ಪ್ರಣಯ ತುಂಬಿರುವ ದಾಂಪತ್ಯವಿರುವುದು. ನಿಮ್ಮ ಕಿರಿಯ ಸಹೋದರ ಅಥವಾ ಸಹೋದರಿಯ ಬಗ್ಗೆ ನೀವು ಒಳ್ಳೆಯ ಸುದ್ದಿ ಪಡೆಯಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.